ಮೇಸಿ, ನೆಲದಲ್ಲ ಮೇಸಿ, ಐಟೆಕಲ್ಲ ಮೇಸಿ, ಎಲ್ಲಾದ್ರೂ ಮೇಸಿ ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಲಾಭ ಅನ್ನೋದು ಸಮ ಪ್ರಮಾಣದಲ್ಲಿ ಇರ್ತದೆ ಸರ್. ಹಂಗಿರ್ಬೇಕಾದ್ರೆ ಹೈಟೆಕ್ ಶೆಡ್ ಅಂತ ಯಾಕೆ ಸರ್ ಮಾಡ್ಕೋಬೇಕು? ಇದೇ ಮಾಡ್ಕೋಬೋದಲ್ಲ? ಯಾಕೆ ಮಾಡ್ತಾರೆ ಅಂದ್ರೆ ಸರ್, ಕ್ಲೀನಿಂಗ್ ಗೆ ಸ್ವಲ್ಪ ಜನ ಭಯ ಬೀಳ್ತಾರೆ ಸರ್. ಯಾಕಂದ್ರೆ ಹೈಜೆನಿಕ್ ಕ್ಲೀನಿಂಗ್ ಮೇಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಇನ್ನೊಂದು ಗೊಬ್ಬರದ ಪರ್ಪಸ್ಗೆ ಕೆಲವರು ಮಾಡ್ತಾರೆ ಸರ್. ಇದನ್ನ ಎಲ್ಲ ಬರೀ ಹೆಂಚು, ಕಟ್ಟಿಗೆ, ಕಲ್ಲು ಕೂಸ ಎಲ್ಲ ಯೂಸ್ ಮಾಡಿ ಬಳಸಿರ್ತಕ್ಕಂಥದ್ದು ಎಲ್ಲ ನೆಲದ ಮೇಲೆ ಮೇಯ್ತಾ ಇರ್ತಕ್ಕಂಥದ್ದು ಡಿಫ್ರೆಂಟ್ ಆಗಿ ನೋಡ್ತಾ ಇರ್ಬೋದು. ಯಾವುದೇ ರೀತಿ ಶೀಟು ಗೀಟ ಏನು ಬಳಕೆ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ, ಮರಿ ಮೇಯಿಸ್ತಕ್ಕಂಥ ಸಂಖ್ಯೆ ಕಡಿಮೆ ಇರ್ತದೆ. ಇವಾಗ 6 ಲಕ್ಷ 7 ಲಕ್ಷ ಬಂಡವಾಳ ಹಾಕೊಂಡು ಇನ್ನೂ ಮರಿ ಮೇಯಿಸಬಹುದು. 3-3.5 ಲಕ್ಷಕ್ಕೆ ಸುಮಾರು ಅಂದ್ರೆ ಒಂದು 700 ಮರಿ ಕೆಪಾಸಿಟಿ ಮೇಯಿಸ್ತಕ್ಕಂಥ ಸರ್ ಇದು. ಮಂಜುನಾಥ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದೇನು ಸರ್ ಡಿಫ್ರೆಂಟ್ ಆಗಿದೆ ಶೆಡ್ ಇದು ಸ್ವಲ್ಪ? ಸರ್ ಇದು ಎಲ್ಲ ನೋಡಿದ್ರ ಸರ್, ಕಸ್ಟಮರ್ಗೆಲ್ಲ ಕಾಣೋ ನೋಡಿಸಿದ್ರ ಎಲ್ಲ? ಯಾಕೆಂದ್ರೆ ನಾನು ಸುಮಾರು ಶೆಡ್ ನೋಡಿದ್ರೆ ಎಲ್ಲ ಹೈಟೆಕ್ ಶೆಡ್ ಮಾಡಿದ್ದಾರೆ, ಇದು ನಾರ್ಮಲ್ ಆಗಿ ಮಾಡಿದ್ದಾರೆ. ಏನು ಸರ್ ಡಿಫ್ರೆನ್ಸ್ ಏನು ಸರ್ ಇದಕ್ಕೆ ಅದಕ್ಕೂ? ಸರ್ ನಮ್ಮ ಹಳೆ ವಿಡಿಯೋಗಳೆಲ್ಲ ನೋಡಿದಂಗೆ ನಾವು ಹೈಟೆಕ್ ಶೆಡ್ ಫೈಬರ್ ಹಾಕಿ ಎಲ್ಲ ಐರನ್ ಯೂಸ್ ಮಾಡಿ ನಾವು ಶೆಡ್ ಎಲ್ಲ ಮಾಡಿಸಿರ್ತಕ್ಕಂಥದ್ದು ನಿಮ್ಮ ಹಳೆ ವಿಡಿಯೋಗಳೆಲ್ಲ ನೋಡಿದ್ದಾರೆ, ಜನನು ನೋಡಿದ್ದಾರೆ, ನಾವು ನೋಡಿದ್ದೀವಿ. ಓಕೆ. ಇದನ್ನ ಎಲ್ಲ ಬರೀ ಹೆಂಚು, ಕಟ್ಟಿಗೆ, ಕಲ್ಲು ಕೂಸ ಎಲ್ಲ ಯೂಸ್ ಮಾಡಿ ಬಳಸಿರ್ತಕ್ಕಂಥದ್ದು ಎಲ್ಲ ನೆಲದ ಮೇಲೆ ಮೇಯ್ತಾ ಇರ್ತಕ್ಕಂಥದ್ದು ಡಿಫ್ರೆಂಟ್ ಆಗಿ ನೋಡ್ತಾ ಇರ್ಬೋದು ನೀವು. ಮರಿ ಎಲ್ಲ ನೆಲದ ಮೇಲೆ ಇದೆ, ಯಾವುದೇ ರೀತಿ ಫೈಬರ್ನ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಐರನ್ನ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಶೀಟು ಗೀಟ ಏನು ಬಳಕೆ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ, ಮರಿ ಮೇಯಿಸ್ತಕ್ಕಂಥ ಸಂಖ್ಯೆ ಕಡಿಮೆ ಇರ್ತದೆ. ಇವಾಗ 6 ಲಕ್ಷ 7 ಲಕ್ಷ ಬಂಡವಾಳ ಹಾಕೊಂಡು ಇನ್ನೂ ಮರಿ ಮೇಯಿಸಬಹುದು. 3-3.5 ಲಕ್ಷಕ್ಕೆ ಸುಮಾರು ಅಂದ್ರೆ ಒಂದು 700 ಮರಿ ಕೆಪಾಸಿಟಿ ಮೇಯಿಸ್ತಕ್ಕಂಥ ಸರ್ ಇದು. ಈ ಶೆಡ್ ವಿಸ್ತೀರ್ಣ ಅಳತೆ ಬಂದ್ಬಿಟ್ಟು 150 ಅಡಿ 46 ಅಡಿ ಮಾಡಿರೋದು. ಓಕೆ. ಅದ್ರಲ್ಲಿ 23 ಅಡಿ ಒಂದು ಪಾಲ್ಟೇಷನ್ ಮಾಡ್ಕೊಂಡು ನಿಮ್ಮಿಂದ ಅದನ್ನ ನೋಡ್ಬೋದು. 10 ಅಡಿಗೆ 23 ಅಡಿ ಆಗಲ್ಲ, 10 ಅಡಿ ಉದ್ದ ಮಾಡಿಬಿಟ್ಟು ಒಂದು ಪಾಲ್ಟೇಷನ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮರಿ ಸಾಕ್ಬೋದು ಸರ್ ಇದರಲ್ಲೆಲ್ಲ? ಇದ್ರಲ್ಲಿ ಟೋಟಲ್ ಒಂದು ಬಾಕ್ಸ್ ಅಲ್ಲಿ ಬಂದು 350 ಮರಿ ಇಟ್ಟಿವೆ ಸರ್. ಒಂದ್ ಕಡೆಗೆ ಒಂದ್ ಸೈಡ್ ಅಲ್ಲಿ, ಆ ಸೈಡ್ ಇಂದ ಖಾಲಿ ಇದೆ, ಆ ಕಡೆ ಎಲ್ಲ ಹುಲ್ಲು ಸ್ಟಾಕ್ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರ. ಇದು 350 ಮರಿ ಮೇದನ್ನ ಒಂದೇ ಸರಿ ಮೇದಂಗ್ ಮಾಡಿಲ್ಲ ಅವರ, ಪಾಲ್ಟೇಷನ್ ಮಾಡ್ಕೊಂಡಿದ್ದಾರೆ. ಪಾಲ್ಟೇಷನ್ ಮಾಡ್ಕೊಂಡು 2 ಪಾರ್ಟ್ ತರ 23 ಅಡಿ ಉದ್ದ 10 ಅಡಿ ಅಗಲ ಮಾಡ್ಕೊಂಡು ಒಂದೊಂದು ಬಾಕ್ಸ್ 50-50 ಮರಿ ತರ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದಾರೆ. ಈಗೆಲ್ಲ ನೋಡ್ಬೋದು ನೀವು, ನ್ಯಾಚುರಲ್ ಆಗಿ ಎಲ್ಲ ಹೆಂಚ್ ಹಾಕಿ ಕೋಳಿ ಶೆಡ್ ತರ ಮಾಡಿದ್ದಾರೆ. ಓಕೆ. ನಾನು ಮೊದಲು ನೋಡಿದಾಗ ಇದು ಕೋಳಿ ಶೆಡ್ ಅನ್ಕೊಂಡಿದ್ದೆ. ಇಲ್ಲ ಸರ್, ಕೋಳಿ ಶೆಡ್ ಅಂತ ಇಲ್ಲ, ಕುರಿ ಶೆಡ್ ಅಂತಾನೆ ಅದ್ರ ಪರ್ಪಸ್ಗೋಸ್ಕರ ಮಾಡಿರ್ತಕ್ಕಂಥ ವಿಚಾರ ಮಾಡಿರೋದು. ಓಕೆ. ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ಶೀಟ್ ಹಾಕೋದ್ರಿಂದ ಜಾಸ್ತಿ ಕಾಸ್ಟ್ ಬಂದ್ಬಿಡ್ತದೆ. ಅಡಿ ಬಂದ್ಬಿಟ್ಟು 160-165 ರೂಪಾಯಿ ಇದೆ. ಈ ಹೆಂಚೆಲ್ಲ ಸೆಕೆಂಡ್ ಸೇಲ್ ತಗೊಂಡ್ರೆ ಅಷ್ಟೊಂದು ಖರ್ಚು ಬರೋದಿಲ್ಲ. ಇದೆಲ್ಲ ಸೆಕೆಂಡ್ ಸೇಲ್ ತಗೊಂಡು ಮಾಡಿಸಿರ್ತಕ್ಕಂಥದ್ರಿಂದ ಹೆವಿ ಖರ್ಚು ಬರೋದಿಲ್ಲ. ಮೈನು ಬಂಡವಾಳ ಉಳಿತಾಯ ಆದಿತ್ತು. ಒಂದು ಬೇಸಿಗೆ ತಣ್ಣಗಿರ್ತದೆ, ಮಳೆಗಾಲ ಚಳಿಗಾಲ ಹೀಟ್ ಇರ್ತದೆ, ಮರಿ ಒಳ್ಳೆ ವಾತಾವರಣ ಇರ್ತದೆ. ಮರಿ ಶೆಡ್ ಮೇಲೆ ಫೈಬರ್ ಮೇಲೆ ಬರೋದಕ್ಕಿಂತ ನೆಲದ ಮೇಲೆ ಚೆನ್ನಾಗಿ ಗ್ರೋತ್ ಬರ್ತದೆ ಅನ್ನೋದು ಒಂದು ಮುಖ್ಯ. ಕೆಲವರೆಲ್ಲ ಅಂತಾರೆ ನೆಲದ ಮೇಲೆ ಸಾಕಿದ್ರೆ ಗ್ರೋತ್ ಬರಲ್ಲ ಅಂತಾರೆ. ಏನಿಲ್ಲ ಸರ್, ಮರಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದೇನೆ ಮಣ್ಣಲ್ಲಿ ನೆಲದ ಮೇಲೆ ಮೇಯೋದ್ರಿಂದ. ಹಂಗಾಗಿ ಇವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಇವುಗಳು ಸರಿ ತರ ಮಾಡಿದ್ದಾರೆ. ಸರ್ ಮರಿಗಳೆಲ್ಲ ಇವರೆಲ್ಲಿ ತರ್ತಾರೆ ಸರ್? ಸರ್ ಇವರು ಕುಂಕುಮಪಲ್ಲಿ, ಚಿನ್ನೂರು ಸೇಮ್ ಎಲ್ಲ ಹೈಟೆಕ್ ಶೆಡ್ ಒಂದು ಬಿಟ್ಟು ಮಿಕ್ಕ ಎಲ್ಲ ಸೇಮ್. ಮಿಕ್ಕಿದ ಪ್ರೋಸೆಸ್ ಏನೈತೆ ಎಲ್ಲ ನಾವೆಲ್ಲ ಎಲ್ಲ ತರ ಏನ್ ಮಾಡ್ತಾರೆ ಇವರು ಅದೇ ತರನೇ ಮಾಡ್ತಾ ಇದಾರೆ. ಓಕೆ. ಶೆಡ್ ಮಾಡ್ಕೊಳೋದ್ರಲ್ಲಿ ಮಾತ್ರ ಇವರು ಬೇರೆ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಇದು ಮಾಡ್ಕೊಂಡಿದ್ದಾರೆ. ಇಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿದ್ರಲ್ಲ ಶೆಡ್, ಇದಕ್ಕೆಲ್ಲ ಎಷ್ಟು ಖರ್ಚು ಬಂದಿದೆ ಸರ್? ಸರ್ ಇದಕ್ಕೆಲ್ಲ ಒಂದು 4ರಿಂದ 4.5 ಲಕ್ಷದೊಳಗಡೆ ಮುಗಿಸ್ಕೊಂಡಿದ್ದಾರೆ ಸರ್. ಓಕೆ. ಇಷ್ಟು ದೊಡ್ಡ ಶೆಡ್ಗೆ ಮಾಡಿದ್ದಾರೆ. 4.5 ಲಕ್ಷಕ್ಕೇನೆ ಅಲ್ಲಿ ಹೆಚ್ಚು ಕಡಿಮೆ 700 ಮರಿ ಮೇಸೋ ಕೆಪಾಸಿಟಿ ಮಾಡ್ಕೊಂಡಿದ್ದಾರೆ. ಹೈಟೆಕ್ ಶೆಡ್ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತಲ್ಲ ಸರ್? ಹೈಟೆಕ್ ಶೆಡ್ ಅಂದ್ರೆ ನಾವು 300 ಮರಿಗೆ ಬೇಕಲ್ಲ ಸರ್, 8-9 ಲಕ್ಷ 10 ಲಕ್ಷ ತನಕ ಬಂಡವಾಳ ತಗೋಬಿಟ್ಟಿದೆ. ಬರೀ ನೀವು 4.5 ಲಕ್ಷಕ್ಕೆ 700 ಮರಿ ಮೇಸೋ ತರ ಕೆಪಾಸಿಟಿ ಮಾಡಿದ್ದಾರೆ. ಇವರು ಶೆಡ್ಗೆ ಕಡಿಮೆ ದುಡ್ಡು ಮಾಡಿ ಮರಿಗೆ ಹಾಕಿದ್ದಾರೆ ಬಂಡವಾಳ, ಮರಿ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಓಕೆ. ಅದನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮುಂದೆ ಫ್ಯೂಚರ್ ಎಲ್ಲ ಮಾಡ್ಕೊಳ್ಳೋ ಪ್ಲಾನಿಂಗ್ ಇದ್ರೆ ಇದು ಅನುಕೂಲನೇ ಅಲ್ವಾ ಸರ್ ಮರಿ ಮೇಲೆ ಬಂಡವಾಳ ಹಾಕೋದು? ಸರ್ ಮರಿ ಮೇಲೆ ಇನ್ವೆಸ್ಟ್ ಮಾಡ್ಕೋಬೇಕು ಸರ್. ಒಂದು ನಾವು ಶೆಡ್ ಮಾಡಿ ಪ್ರಯೋಜನ ಇಲ್ಲ, ಅದರಿಂದ ರಿಟರ್ನ್ಸ್ ಇಲ್ಲ ನಮಗೆ. ಒಂದು ತಿಂಗಳು ಮರಿ ನಾವೇನಾದ್ರು ಶೆಡ್ ಹಾಕಿಲ್ಲ ಅಂದ್ರೆ ನಮ್ಮ ಶೆಡ್ ವೇಸ್ಟ್ ಆಗುತ್ತೆ, ಅದರಿಂದ ನಮ್ಗೆ ರಿಟರ್ನ್ಸ್ ಬರಲ್ಲ. ಅದೇ ಮರಿ ಮೇಲೆ ಇದ್ರೆ ಮರಿ ಮೇಲೆ ದುಡ್ಡು ಬರ್ತಾ ಇರುತ್ತೆ, ಲಾಭ ದುಡ್ಡು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಓಕೆ. ರೈತರು ಹಂಗೂ ಆಲೋಚನೆ ಮಾಡಿ ಮಾಡ್ಕೋಬಹುದು ಸರ್, ತೊಂದರೆ ಏನಿಲ್ಲ. ನೆಲದ ಮೇಲೆ ಸಾಕ್ರೂ ಸಾಕಿದ್ರು ಬರ್ತವೆ ಸರ್ ಮರಿ. ಅಂದ್ರೆ ಸ್ವಲ್ಪ ನೀಟ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಸರ್ ಇದನ್ನ. ಸರ್ ಇದನ್ನೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ ಸರ್? ಅಂದ್ರೆ ಇವಾಗ ಬೇಸಿಗೆಯಲ್ಲಿ ಏನು ಪರವಾಗಿಲ್ಲ ಸರ್, ಯಾಕಂದ್ರೆ ತೇವಾಂಶ ಕಡಿಮೆ ಇರೋದ್ರಿಂದ ನಮ್ಗೆ ಅಂತ ಪ್ರಾಬ್ಲಮ್ ಏನು ಮೇಜರ್ ರಿಸ್ಕ್ ಏನು ಆಗೋದಿಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಥಂಡಿ ಉಟ್ಬಿಟ್ಟಿರೋದ್ರಿಂದ ಅವಾಗ ಮಾತ್ರ ಸ್ವಲ್ಪ ವಾರಕ್ಕೊಂದ್ಸರಿ ರೇಕಿಂಗ್ ಮಾಡ್ಕೊಳ್ಳೋದಾಗ್ಲಿ, ಇಲ್ಲಾಂದ್ರೆ ಅಲ್ಲಿ ಇರ್ತಕ್ಕಂಥ ಕೆಳಗಡೆ ಏನಾದ್ರು ಹಾಕ್ಬೇಕಾ ಸರ್ ಮರಿಗಳಿಗೆ?
ಇವಾಗ ಪ್ರೆಸೆಂಟ್ ಏನು ಹಾಕಂಗಿಲ್ಲ ಸರ್, ಯಾಕಂದ್ರೆ ಇದು ಭೂಮಿ ಮಾಮೂಲಿ ಮಣ್ಣು ಏನಿದೆ ಅದು ಮಣ್ಣು ಹಂಗೆ ಇದೆ. ಓಕೆ. ಕಸ ಅದು ಬರ್ತದೆ ವೇಸ್ಟೇಜ್ ಎಲ್ಲ ಅದರಲ್ಲೇ ಬಿಟ್ಬಿಡ್ತಾರೆ. ಆ ದೋಣಿಗೆ ಆಗಿರ್ತಕ್ಕಂಥ ವೇಸ್ಟೇಜ್ ಏನು ಉಳಿತದೆ ನೋಡ್ರಿ, ದೋಣಿ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ದೋಣಿ ಅಲ್ಲ ಅದರೊಳಗೆ ಹಾಕ್ಬಿಡ್ತಾರೆ ಸರ್. ವೀಕ್ಲಿ ಒನ್ ಟೈಮ್ ಮಾಡ್ಕೊಂತಾರೆ ಸರ್ ಇದನ್ನ. ವೀಕ್ಲಿ ಒನ್ ಟೈಮ್ ವಾರಕ್ಕೆ ಒನ್ ಟೈಮ್ ಕ್ಲೀನ್ ಮಾಡ್ಕೊಂತಾರೆ. ಮತ್ತೆ ಫೈನಲ್ ಬ್ಯಾಚ್ ಎಲ್ಲ ಕ್ಲಿಯರ್ ಆಗಿ ಒಂದ್ಸರಿ ಕ್ಲೀನ್ ಆಗಿ ಕಂಪ್ಲೀಟ್ ಆಗಿ ಎತ್ತಿ ಬಿಡ್ತಾರೆ. ಅವಾಗೇನ್ ಇರಲ್ವಲ್ಲ, ಅಷ್ಟೊಂದೇನ್ ಇರಲ್ಲ. ದಿನ ಶೆಡ್ ಖಾಲಿ ಬಿಡ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂತಾರೆ. ಆದ್ರೆ ಮರಿ ನೆಲದ ಮೇಲೆ ಇರ್ತಾವಲ್ಲ, ಓಕೆ, ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಚ್ಛತೆ ಮೇಂಟೈನ್ ಮಾಡ್ಬೇಕು ಸರ್. ಕೆಳಗಡೆ ಮಾಡಿದಾಗ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕು, ಇಲ್ಲಾಂದ್ರೆ ಮರಿಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಅಲ್ವಾ ಸರ್? ಇವಾಗೇನೋ ಪರವಾಗಿಲ್ಲ ಸರ್, ಇದು ಕ್ಲೀನಿಂಗ್ ಭಾರಿ ಸಮಸ್ಯೆ ಇದರಲ್ಲಿ. ಇವೆನ್ ಬೇಸದ್ರಲ್ಲಿ ಏನ್ ಸಮಸ್ಯೆ, ಕ್ಲೀನಿಂಗ್ ದೊಡ್ಡ ಸಮಸ್ಯೆ. ಹೈಟೆಕ್ ಶೆಡ್ ಈ ತರ ಪ್ರಾಬ್ಲಮ್ ಇರಲ್ಲ, ಬರೋದಿಲ್ಲ. ಯಾಕಂದ್ರೆ ಕಸ ಎಲ್ಲ ಕೆಳಗಡೆ ಬಿದ್ಬಿಡ್ತದೆ ನೀಟಾಗಿ, ಒಂಚೂರು ಪ್ರಾಬ್ಲಮ್ ಆಗೋದಿಲ್ಲ ಅದರಲ್ಲಿ. ನಾನು ಒಂದು ವಿಡಿಯೋದಲ್ಲಿ ನಾನು ಮಾಡಿದೆ, ನೆಲದಲ್ಲಿ ಮೇಯಿಸೋದ್ರಿಂದ ಈ ಕುರಿ ಕಾಲು ಗಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಸತ್ಯ ಸರ್ ಅದು? ಸರ್ ಅದು ಮರಿ ಇದ್ರ ಮೇಲೆ ಓಡಾಡ್ತಾ ಇರ್ತಾನೆ, ಇದ್ರ ಮೇಲೆ ಒಂದ್ ಕಡೆ ನಿಲ್ಲಲ್ಲ. ಸ್ಟೇಜ್ ಮ್ಯಾಟ್ ಮೇಲೆ ಆದ್ರೆ 2x2 ಮಾಡಿದ್ರೆ ಅಷ್ಟೇ ಜಾಗದಲ್ಲಿ ಓಡಾಡ್ಬೇಕು ಮರಿ. ಬಟ್ ಇದ್ರಾಗ ಹಂಗಲ್ಲ, 23 ಅಡಿ ಉದ್ದಕ್ಕೆ 10 ಅಡಿ ಉದ್ದ, 23 ಅಡಿ ಉದ್ದಕ್ಕೆ 10 ಅಡಿ ಅಗಲ ಇದೆ, ಅದೆಲ್ಲ ಮರಿ ಓಡಾಡುತ್ತೆ. ಮರಿ ಚೆನ್ನಾಗಿ ಕುಣಿದಾಡ್ಬೇಕಂತಿರ್ತಾರೆ, ಸ್ಟೇಜ್ ಅಲ್ಲ ಹಂಗಲ್ಲ. ಹಂಗಾಗಿ ಕಾಲು ಸೊಟ್ಟಾಗಿ ಬರೋದು ಹಂಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಆ ಸೊಟ್ಟ ಬರ್ದಂಗಂತದೆಲ್ಲ ವೈಟ್ ಮರಿ ಪ್ರಾಬ್ಲಮ್ ಆಗುತ್ತೆ ಸರ್. ಇವಕ್ಕೇನಂತ ಅಲ್ಲ, ಇದು ಗಟ್ಟಿ ಬರುತ್ತೆ ಅಂತ ಹೇಳಿ, ಮರಿ ಗಟ್ಟಿ ಬರುತ್ತೆ, ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಸರ್. ನೆಲದಲ್ಲಿ ಬೇಸೋದ್ರಿಂದ ಪರವಾಗಿಲ್ಲ, ಚೆನ್ನಾಗಿ ಬರೋದು ಮರಿ, ಪ್ರಾಬ್ಲಮ್ ಏನಿಲ್ಲ. ಅದೇ ಏನಪ್ಪ ಅಂದ್ರೆ ಕ್ಲೀನ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಿದ್ಧ ಇರ್ತದೆ. ಇವಾಗ ಇದು ಎಷ್ಟು ಮರಿ ಇದೆ ಸರ್ ಎಲ್ಲ ಟೋಟಲ್ ಈಗ ಒಂದು 320 ಇದೆ ಸರ್. ಇಲ್ಲಿ ಮರಿ 320 ಮರಿ. 320 ಇದೆ. ಒಂದ್ ಸೈಡ್ ಮಾತ್ರ ಪಲ್ಟೇಷನ್ಗೆ, ಓಕೆ, ಎಲ್ಲ ಖಾಲಿ ಇದೆ. ಆ ಸೈಡ್ ಎಲ್ಲ ಹುಲ್ಲು ಸ್ಟಾರ್ಟ್ ಮಾಡ್ಕೊಳಕ್ ಮಾಡಿದ್ದಾರೆ. ಓಕೆ, ಆ ಕಡೆ ಎಲ್ಲ ಆ ಕಡೆ ಎಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಅದನ್ನು ಮಾಡ್ತಕ್ಕಂಥ ಪ್ಲಾನ್ ಇದೆ ಸರ್. ಮೇವು ಇದಕ್ಕೆ ಡಿಫ್ರೆಂಟ್ ಆಗಿ ಹಾಕ್ತಾರ, ಅದೇ ಮೇವು ಹಾಕ್ತಾರೆ ಸರ್? ಡಿಫ್ರೆಂಟ್ ಅನ್ನೋದು ಯಾವುದೇ ರೀತಿ ಇಲ್ಲ ಸರ್. ನಾ ಎಲ್ಲ ಕುರಿ ಮೇಸ ಸಾಕಾಣಿಕೆ ಮಾಡೋರು ಏನ್ ಮಾಡ್ತಾರೋ ಅದೇ ಮಾಡ್ತಾರೆ. ಬಟ್ ಫಾರ್ಮುಲಾ ಚೇಂಜ್ ಇರ್ಬೋದು ಅಷ್ಟೇ, ಬಿಟ್ರೆ ಕೊಡ್ತಕ್ಕಂಥ ನೀತಿ ವಿಧಾನಗಳೆಲ್ಲ ಒಂದೇ. ಓಕೆ, ಒಬ್ರು ಜೋಳ ಜಾಸ್ತಿ ಕೊಡ್ತಾರೆ, ಫೀಡ್ ಕಮ್ಮಿ ಮಾಡ್ತಾರೆ, ಆ ತರ ಫಾರ್ಮುಲಾ ಚೇಂಜ್ ಇರ್ಬೋದು, ಬಿಟ್ರೆ ಕೊಡೋದು ಮಾತ್ರ ಎಲ್ಲ ಒಂದೇ ಫುಡ್ ಕೊಡ್ಬೇಕು, ಒಂದೇ ಫುಡ್ ಮೇಂಟೈನ್ ಮಾಡ್ತಾರೆ. ಇಷ್ಟು ಕುರಿ ಇದೆಲ್ಲ, ಇದನ್ನೆಲ್ಲ ಒಂದೇ ಸಲ ತರ್ತಾರೆ ಹೆಂಗೆ ಸರ್ ಇದೆಲ್ಲ? ಸರ್ ಅದು ಒಂದೇ ಸರಿ ತರಲ್ಲ. ನೀವೇನ್ ಶೆಡ್ ನೋಡ್ತಾ ಇದ್ದೀರಾ, ಇದು ಈ ಬಾಕ್ಸ್ ನೋಡ್ತಾ ಇದೀರಲ್ವಾ, ಇದನ್ನ ತಿಂಗಳಲ್ಲಿ 2 ಟೈಮ್ ತಗೊಂಡ್ಬರ್ತಾರೆ ಸರ್. 15 ದಿನಕ್ಕೊಂದ್ಸರಿ ಆ ತರ ಪ್ಲಾನ್ ಮಾಡ್ಕೊಂಡು ತಗೋತಾರೆ. ಹಿಂದೂ ಮುಂದೆ 15 ದಿನ ಹಿಂದೂ ಮುಂದೆ ತಗೋತಾರೆ. ಓಕೆ, 4 ಬಾಕ್ಸ್ ಒಂದು 15 ದಿನ ಮುಂಚೆ ತಗೊಂಡು ಒಂದು 15 ದಿನ ಬಿಟ್ಕೊಂಡು ಆಮೇಲೆ ಅದು ಫುಲ್ ಮಾಡ್ಕೊಂತಾರೆ. ಯಾಕಂದ್ರೆ ಮಾರಾಟ ಮಾಡಕ್ಕೆ ಈಸಿ ಇರುತ್ತೆ ಅಂತ. ಮಾರ್ಕೆಟಿಂಗ್, ಮೇಂಟೆನೆನ್ಸ್, ಪ್ರತಿಯೊಂದಕ್ಕೂ ವ್ಯಾಕ್ಸಿನ್ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ಸ್ವಲ್ಪ ಟೈಮ್ ತಗೊಳ್ಬೇಕಾಗುತ್ತೆ ಸರ್. ಹಂಗಾಗಿ ಎಲ್ಲಂದ್ರೆ ಒಂದೇ ದಿನ ತಂದ್ರೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮತ್ತೆ ಯಾವ್ದಕ್ಕನ್ನ ಒಂದು ಪ್ರಾಬ್ಲಮ್ ಆದ್ರೆ ಎಲ್ಲಕ್ಕೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದಲ್ಲ. ಗ್ಯಾಪ್ ಇದ್ರೆ ಅವಕ್ಕೂ ಇವಕ್ಕೂ ಸ್ವಲ್ಪ ಡ್ಯೂರೇಷನ್ ಇರ್ತದೆ ಅಂತ ಹೇಳ್ಬಿಟ್ಟು. ಓಕೆ, ಒಂದಕ್ಕೆ ವ್ಯಾಕ್ಸಿನೇಷನ್ ಮುಗಿದ ತಕ್ಷಣ ಇನ್ನೊಂದಕ್ಕೆ ಮಾಡ್ಕೋಬಹುದು. ಸೆಟ್ ಆಗಿದ ತಕ್ಷಣ ಇನ್ನೊಂದು ಬ್ಯಾಚ್ ತಂದ ಕೊಡುತ್ತೆ, ಆ ತರ ಪ್ಲಾನಿಂಗ್ ಇದೆ ಸರ್. ಓಕೆ, ಇದು ಒಳ್ಳೇದೇ ಅಲ್ವಾ ಸರ್? ಒಳ್ಳೇದೇ ಸರ್, ಅದು ಆ ತರ ಒಳ್ಳೇದೇ. ಯಾಕಂದ್ರೆ ಮಾರ್ಕೆಟಿಂಗು ಅನುಕೂಲ ಆಗುತ್ತೆ. ಇವು ಟೋಟಲ್ 350 ಮರಿ ಒಂದೇ ಸರಿ ಮಾರ್ಕೆಟಿಂಗ್ ಮಾಡಕ್ಕಾಗಲ್ಲ. ಒಂದು 15-20 ದಿನ ಗ್ಯಾಪ್ ಅಲ್ಲಿ ಇದ್ದಾಗ ಇವು ಬೆಳವಣಿಗೆ ಆಗ್ತಾ ನಾವು ಮಾರ್ಕೆಟಿಂಗ್ ಮಾಡ್ಕೋಬಹುದು ಸರ್. ಇದು ಮರಿಗಳು ಯಾವಾಗಲೂ ಸಿಗುತ್ತೆ ಸರ್ ಇಲ್ಲಿ? ಸರ್ ವರ್ಷದ 365 ದಿನ ಯಾವಾಗಾದ್ರೂ ಸಿಗುತ್ತೆ. ಓಕೆ, ನೋಡಿ ಸರ್, ಇಲ್ಲಿ ನೋಡ್ತಾ ಇದೀರಲ್ಲ, ವಿಕ್ರಮ್ ಅಂತ ಹೇಳ್ಬಿಟ್ಟು ಇವರೇ ಈ ಶೆಡ್ ಮಾಲೀಕರು. ಓಕೆ, ನಿಮ್ ಫ್ರೆಂಡ್ ಸರ್ ಅವರು? ಹೌದು ಸರ್, ನಮ್ಮ ಫ್ರೆಂಡ್ ಅವರ. ಮರಿ ಮೇಯಿಸೋದು, ಮಾರಾಟ ಮಾಡೋದು ಎಲ್ಲ ಇವರೇ. ಮರಿ ತಂದ್ಕೊಡೋದು, ತಂದಾಕೋದು ಎಲ್ಲ ಪ್ರತಿಯೊಂದು ನಾವು ನೋಡ್ಕೊಂತೀವಿ. ನೀವು ನೋಡ್ಕೊಂತೀರಾ? ಇವ್ರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಇದು ಮಾಡ್ತಾರೆ. ಓಕೆ, ವರ್ಷದ 365 ದಿನ ನಿಮ್ಗೆ ಮರಿ ಸಿಗುತ್ತೆ ಸರ್. ಯಾವ ಟೈಪ್ ಮರಿ ಬೇಕಾದ್ರೂ ಸಿಗುತ್ತೆ. ನೀವು ಹಂಗೇನಾದ್ರೂ ಮರಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇವ್ರ ನಂಬರ್ ತಗೊಳ್ಳಿ, ಹೇಳ್ತೀನಿ. ಹೇಳಿ ಸರ್. ಹೇಳ್ಬಿಟ್ಟು 9986848799 ಈ ನಂಬರ್ ನೀವೇನಾದ್ರೂ ಕಾಂಟ್ಯಾಕ್ಟ್. ಇದು ಅವ್ರ ನಂಬರ್ ಸರ್? ಹೌದು ಸರ್. ಮತ್ತೊಂದ್ಸಲ ಹೇಳಿ ಸರ್ ಅವ್ರ ನಂಬರು. 9986848799 ಇದು ಅವ್ರ ನಂಬರಾ? ಅವ್ರ ನಂಬರ್ ಸರ್. ಇನ್ನೊಂದು ವಿಷಯ, ಇವಾಗ ಇವರು ನೆಲದಲ್ಲಿ ಸಾಕಿದಾರಲ್ವಾ, ಈ ಎಕ್ಸ್ಪೀರಿಯನ್ಸ್ನ ಈ ಥರ ಸಾಕಿದ್ರೂ ನಾವು ಕುರಿನ ಸಾಕ್ಬೋದು ಅನ್ನೋ ಒಂದು ಇದನ್ನ ಹೇಳ್ಬೋದಾ ಬೇರೆಯವ್ರಿಗೆ? ಇವರು ಹೇಳ್ಬೋದು ಸರ್, ಏನು ತೊಂದರೆ ಇಲ್ಲ. ಇಲ್ಲೇ ಅವ್ರಿಗೆ ಸಾಕ್ಷಿ ಆಗಿರಲ್ಲ. ಇವಾಗ ಆಗಲೇ 3ನೇ ಬ್ಯಾಚ್ ಇದು ರನ್ನಿಂಗ್ ಇದು. ಯಾಕೆಂದ್ರೆ ಕೆಲವ್ರು ಏನ್ ಹೇಳ್ತಾರೆ, ನೆಲದಲ್ಲಿ ಸಾಕ್ರೆ ಮರಿಗಳು ಇಂಪ್ರೂವ್ ಬರಲ್ಲ, ಹಂಗೆ ಹಿಂಗೆ ಅಂತಾರಲ್ವಾ? ಅದೆಲ್ಲ ಮೇಂಟೈನ್ ಮಾಡೋರ್ ಕೈಯಲ್ಲಿ ಇರ್ತದೆ, ಬಿಟ್ರೆ ಸರ್. ಯಾಕೆಂದ್ರೆ ನಾನು ನೋಡ್ತಾ ಇದ್ದೀನಿ ಮರಿಗಳು ತುಂಬಾ ಚೆನ್ನಾಗಿದೆ ಇಲ್ಲಿ. ಮರಿ ಎಲ್ಲ ನೋಡಿ ಎಲ್ಲ ಮರಿ ಯಾವುದೇ ರೀತಿ ಹೈಟೆಕ್ ಶೆಡ್ಗಿಂತ ಏನ್ ಕಡಿಮೆ ಏನಿಲ್ಲ, ಚೆನ್ನಾಗೇ ಸಾಕ್ತಿದ್ದಾರೆ ಮರಿಗಳಿದು. ನಾನು ಅದನ್ನೇ ಕೇಳಿದ್ದೀನಿ ಕ್ವಶನ್ ಈಗ. ಯಾಕಂದ್ರೆ ಕೆಲವ್ರು ಹೇಳ್ತಾರೆ ನೆಲದಲ್ಲಿ ಸಾಕ್ರೆ ಚೆನ್ನಾಗಿ ಇಂಪ್ರೂವ್ ಬರಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಇದು ಸಾಕ್ಷಿಯಾಗಿ ಇವು ಚೆನ್ನಾಗಿದೆ ಮರಿಗಳು. ಮರಿ ಚೆನ್ನಾಗಿದೆ ಸರ್. ಎಲ್ಲ ಸೆಲೆಕ್ಷನ್ ಮರಿ ಕೊಡ್ಸಿರೋದು ಮರಿ ಇವು. ಯಾವನು ಲಂಸಮ್ ಆಗಿ ತಗೊಂಡಿಲ್ಲ. 50, 30, 60 ನೀವು ಹೇಳೋ ಪ್ರಕಾರ ಮರಿ ಚೆನ್ನಾಗಿರೋದು ತಗೋಬೇಕು. ಸೆಲೆಕ್ಷನ್ ಇಂಪಾರ್ಟೆಂಟ್. ಸೆಲೆಕ್ಷನ್ ಅಲ್ಲಿ ಇಡಬಾರ್ದು ಸರ್, ಯಾವುದೇ ಕಾರಣಕ್ಕೂ. ನೀವು ಎಷ್ಟೇ ಇದು ಮಾಡಿ ಏನೇ ಮಾಡಿ ಸೆಲೆಕ್ಷನ್ ಇಡೋದಂಗೆ ಕ್ವಾಲಿಟಿ ಮರಿ ನೀವು ತಗೊಂಡಾಗ ನೀವು ಹೈಟೆಕ್ ಶೆಡ್ ಆಗ್ಲಿ ನೆಲದ ಮೇಲೆ ಆಗ್ಲಿ ಸಾಕೋದಾಗ್ಲಿ ಆ ಡಿಫ್ರೆನ್ಸಸ್ ಬರಲ್ಲ. ಡಿಫ್ರೆನ್ಸ್ ಏನು ಯಾವುದೇ ಕಾರಣಕ್ಕೂ ಬರಲ್ಲ ಸರ್. ಅದು ಸೀಸನ್ ಆಗಿ ಏನೋ ಒಂದು 2% 1% ಬಂದ್ರೆ ಹೆಚ್ಚು ಕಡಿಮೆ ಆಗ್ಬೋದು. ಅದನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಏನಿಲ್ಲ ಸರ್. ಆ ತರ ಇಲ್ಲ. ಎಲ್ಲ ಹೇಳ್ತಾರಲ್ವಾ, ಬರೀ ಡಿಫ್ರೆನ್ಸ್ ಬರ್ತದೆ, ಹಂಗೆ ಹಿಂಗೆ
ಕಾಯಿಲೆ ಕಚಾರಿ ಸಿಗುತ್ತೆ ಅಂತ ಹೇಳ್ತಿದ್ರಲ್ವಾ, ಹಾಂ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ನೋಡ್ತಾರೆ ಓಕೆ 350 ಮರಿ. ಇಷ್ಟು ಮರಿಯಲ್ಲಿ ಯಾವುದೇ ಒಂದೇ ಒಂದು ಮರಿ ಸಮೇತ ಅನ್ಹೆಲ್ತಿ ಇಲ್ಲ, ಅನ್ಕ್ವಾಲಿಟಿ ಮರಿ ಇಲ್ಲ. ಹೌದು ಸರ್, ಚೆನ್ನಾಗಿದೆ ಮರಿಗಳೆಲ್ಲ. ಯಾಕಂದ್ರೆ ಸೆಲೆಕ್ಟೆಡ್ ಮರಿ ಕೊಟ್ಟಿರ್ತಕ್ಕಂಥದ್ದು ಇವ್ರಿಗೆ. ಹಾಂ ಇರ್ತಕ್ಕಂಥ 60ರಲ್ಲಿ 40, 100ರಲ್ಲಿ 70 ಹ್ಞೂ ಆ ಥರ ಸೆಲೆಕ್ಷನ್ ಮರಿ ತೆಗೆದು ನಾವೇ ಮರಿ ತೆಗೆದಿರ್ತೀವಿ ಮರಿನ. ಓಕೆ ಯಾವುದು ಅನ್ಕ್ವಾಲಿಟಿ ಮರಿ ಆಗಲಿ ಅನ್ಹೆಲ್ತಿ ಮರಿ ಆಗಲಿ ಏನಿಲ್ಲ ಸರ್. ಅದೆಲ್ಲ ಮೇಂಟೈನ್ ಮಾಡೋ ಕೈಯಲ್ಲಿ ಇರ್ತದೆ ಬಿಟ್ರೆ ಹ್ಞೂ ಯಾವುದೇ ಕಾರಣಕ್ಕೂ ನೆಲದಲ್ಲಿ ಮೇಸ್ತಾ ಇದೀವಿ, ಹೈಟೆಕ್ ಶೆಡ್ ಅಲ್ಲಿ ಮೇಸ್ತಾ ಇದೀವಿ ಅನ್ನೋದ್ರ ಮೇಲೆ ಯಾವುದೇ ರೀತಿ ಡಿಪೆಂಡ್ ಆಗಿರುತ್ತೆ ಸರ್. ಯಾಕಂದ್ರೆ ನೋಡಿ ಇಷ್ಟು ಮರಿ ನೀವೇ ನೋಡ್ತಾ ಇದ್ದೀರಲ್ಲ ಈಗ, ಹೌದು ಸರ್. ಯಾವುದೇ ಮರಿ ಒಂದು ಕೆಮ್ಮೋದಾಗಲಿ ಒಂದು ಸೀಳೋದಾಗಲಿ ಎಂಥದ್ದು ಒಂದು ಪ್ರಾಬ್ಲಮ್ ಏನಿಲ್ಲ ಸರ್. ಇವಕ್ಕೆ ಏನೇನು ಮೇವು ಹಾಕ್ತಾರೆ ಸರ್? ಸರ್ ನೋಡಿ ಅಲ್ಲಿ ಸ್ಟಾಕ್ ಮಾಡ್ತಿದ್ದೀವಿ, ರಾಗಿ ಹುಲ್ಲು ಸ್ಟಾಕ್ ಮಾಡ್ತಿದ್ದೀವಿ. ಹಾಂ ರಾಗಿ ಹುಲ್ಲು ಕೊಡ್ತಾರೆ, ರಾಗಿ ಹುಲ್ಲು. ರಾಗಿ ಹುಲ್ಲೇ ಸರ್ ಮೇಜರ್ ಆಗಿ ಕೊಡ್ತಕ್ಕಂಥದ್ದು ಇವರು. ಹ್ಞೂ ಪ್ಲಸ್ ಆಮೇಲೆ ಕಡಲೆ ಬಳ್ಳಿ ಕೊಡ್ತಾರೆ, ಕಡಲೆಬಳ್ಳಿ. ಶೇಂಗಾ ಒಟ್ಟು ಕೊಡ್ತಾರೆ. ಹ್ಞೂ ಮಾಮೂಲಿ ನಾವು ಬಿಟ್ಟರೆ ಫೀಡ್ ದಿನಕ್ಕೆ 2 ಟೈಮ್ ಫೀಡಿಂಗ್ ಮಾಡ್ತಾರೆ ಇವರು. ಸೇಮ್ ಓಕೆ, ಸೇಮ್ ಪ್ರೊಸೆಸ್ ಮಾಡ್ತಾರೆ. ಸೇಮ್ ಪ್ರೊಸೆಸ್ ಸರ್. ಫೀಡು, ಜೋಳ, ಚಕ್ಕೆ, ಬೂಸ, ಸ್ವಲ್ಪ ಕಡಲೆ ಒಟ್ಟು ಹಾಕ್ತಾರೆ ಎಕ್ಸ್ಟ್ರಾ ಇವರು. ಓಕೆ ಮಾಡ್ತಾರೆ ಸರ್. ಸರ್, ಇನ್ನೊಂದು ಕ್ವಶನ್ನು. ಹಾಂ ಇವಾಗ ಹೈಟೆಕ್ ಶೆಡ್ಡಲ್ಲಿ ಮೇಸೋ ಕುರಿಗಳು ಜಾಸ್ತಿ ಲಾಭ ಬರುತ್ತಾ? ಈ ಶೆಡ್ಡಲ್ಲಿ ಮೇಸೋ ಕುರಿಗಳಿಗೆ ಲಾಭ ಬರುತ್ತೆ ಸರ್ ಜಾಸ್ತಿ? ಹಂಗೆ ಡಿಫ್ರೆನ್ಸ್ ಇಲ್ಲ ಸರ್. ಹ್ಞೂ ಹಂಗೆ ಡಿಫ್ರೆನ್ಸೇ ಇಲ್ಲ. ನೀವು ಯಾವ ಶೆಡ್ಡಲ್ಲ ಮೇಸಿ, ನೆಲದಲ್ಲ ಮೇಸಿ, ಹೈಟೆಕಲ್ಲ ಮೇಸಿ, ಎಲ್ಲಾದ್ರೂ ಮೇಸಿ ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಲಾಭ ಅನ್ನೋದು ಸಮ ಪ್ರಮಾಣದಲ್ಲಿ ಇರ್ತದೆ ಸರ್. ಹಂಗಿರ್ಬೇಕಾದ್ರೆ ಹೈಟೆಕ್ ಶೆಡ್ ಅಂತ ಯಾಕೆ ಸರ್ ಮಾಡ್ಕೋಬೇಕು? ಇದೇ ಮಾಡ್ಕೋಬೋದಲ್ಲ? ಯಾಕೆ ಮಾಡ್ತಾರೆ ಅಂದ್ರೆ ಸರ್, ಕ್ಲೀನಿಂಗ್ಗೆ ಸ್ವಲ್ಪ ಜನ ಭಯ ಬೀಳ್ತಾರೆ ಸರ್. ಯಾಕಂದ್ರೆ ಹೈಜೆನಿಕ್ ಕ್ಲೀನಿಂಗ್ ಮೇಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಹಾಂ ಇನ್ನೊಂದು ಗೊಬ್ಬರದ ಪರ್ಪಸ್ಗೆ ಕೆಲವರು ಮಾಡ್ತಾರೆ ಸರ್. ಓಕೆ. ಇವಾಗ 250-300 ಮರಿ ಶೆಡ್ ಇದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಅಂತಂದ್ರೆ ಒಂದು 15-20 ಗೊಬ್ಬರ ಸಿಗುತ್ತೆ. ಓಕೆ. 4,000 ಲೋಡ್ ಅನ್ಕೊಂಡ್ರೆ 80,000. 4,000 ಯಾರು ಕೊಡಲ್ಲ ಸರ್, 6,000 ಆಗಿದೆ ಈಗ. ಇಲ್ಲಿ 5,000 ಲೆಕ್ಕ ಹಾಕೊಂಡ್ರು 24 ಲಕ್ಷ ಅದ್ರಲ್ಲಿ ಬರ್ತದೆ, ಹಾಂ ಗೊಬ್ಬರ ಇರ್ತದೆ. ಓಕೆ. ಇನ್ನೊಂದು ಮೇಂಟೆನೆನ್ಸ್ ಈಸಿ ಇರ್ತದೆ ಸ್ವಲ್ಪ ಹೈಟೆಕ್ ಶೆಡ್ ಅಲ್ಲಿ. ಹೈಟೆಕ್ ಶೆಡ್ ಅಲ್ಲಿ ಸ್ವಲ್ಪ ಕಷ್ಟ. ಇವಾಗ ನೋಡ್ರಿ ಇವೆಲ್ಲ ಫೀಡರ್ಗಳು ನೋಡ್ತಾ ಇದೀರಲ್ವಾ, ಹಾಂ ಮರಿ ಫೀಡ್ ಹಾಕಕ್ ಬಂದಾಗ ಒಂದೆಲ್ಲ ಬಂದು ಮುಂದೆ ಬಿದ್ಬಿಡ್ತಾರೆ. ಹಾಂ ಹಾಂ ಬಟ್ ಹೈಟೆಕ್ ಶೆಡ್ ಅಲ್ಲಿ ನಿಮ್ಗೆ ಹಂಗಿರೋದಿಲ್ಲ. ಓಕೆ. ಯಾಕಂದ್ರೆ ಮರಿ ಎತ್ಲ ಹೊತ್ತು ನಿಂತ್ಕೊಂಡಿರ್ತವೆ, ಒಳಗಡೆ ನಿಂತ್ಕೊಂಡು ಫ್ರೀ ಆಗಿ ಮೇವ್ ಹಾಕೋದು, ಒಬ್ಬರೇ ಮೇಂಟೈನ್ ಮಾಡ್ಬೋದು, ಸಮಸ್ಯೆ ಇರಲ್ಲ ಹೈಟೆಕ್ ಶೆಡ್ ಅಲ್ಲಿ. ಹ್ಞೂ ಈ ಶೆಡ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮೇಂಟೆನೆನ್ಸ್ ಜನ ಜಾಸ್ತಿ, ಲೇಬರ್ ಜಾಸ್ತಿ ಬೇಕಾಗುತ್ತೆ. ಹಾಂ ಕಾರಣ ಏನಪ್ಪಾ ಅಂತಂದ್ರೆ ಹ್ಞೂ ಮರಿನೇ ಹೊಡೆಯಕ್ಕೆ ಒಬ್ರು ಬೇಕು, ಓಕೆ. ಫೀಡ್ ಹಾಕೋಕೆ ಒಬ್ರು ಬೇಕು. ಹಾಂ ಹಂಗಿರೋದ್ರಿಂದ ಇದಕ್ಕೆ ಮೇಂಟೆನೆನ್ಸ್ ಸ್ವಲ್ಪ 1-2-3 ಎಕ್ಸ್ಟ್ರಾ ಲೇಬರ್ ತಗೊಳುತ್ತೆ. ಲೇಬರ್ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತಾರೆ. ಹ್ಞೂ ಇದು ಕ್ಲೀನ್ ಮಾಡ್ಬೇಕಲ್ವಾ, ವಾರಕ್ಕೆ ಒಂದ್ಸರಿ ಕ್ಲೀನಿಂಗ್ ಮಾಡಬೇಕು. ಓಕೆ. ಫೈನಲ್ ಬ್ಯಾಚ್ ಎಲ್ಲ ಕ್ಲಿಯರ್ ಆದಾಗ ಒಂದ್ಸರಿ ಕಂಪ್ಲೀಟ್ ಕ್ಲೀನ್ ಮಾಡಿಸ್ಬೇಕು, ಹ್ಞೂ ಅವಾಗ ಲೇಬರ್ ತಗೊಳುತ್ತೆ. ಬಟ್ ಹೈಟೆಕ್ ಶೆಡ್ ಆ ಥರ ನಿಮ್ಗೆ ಸಮಸ್ಯೆ ಇರುತ್ತೆ. ಹ್ಞೂ ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದು ಒಂದೇ ಸರಿ, ಬಿಟ್ಟು ಏನಿಲ್ಲ. ಹಾಂ ಮರಿ ಬೆಳವಣಿಗೆ ಎಲ್ಲ ಒಂದೇ, ಎಲ್ಲ ಈಕ್ವಲ್ ಸರ್, ಆಲ್ ಆರ್ ಈಕ್ವಲ್. ಹಾಂ ಮರಿ ಸ್ವಲ್ಪ ನೋಡಕ್ ನೀಟಾಗಿರ್ತವೆ, ಅಂಟು ಬರ್ತವೆ ಶೆಡ್ ಅಲ್ಲಾದ್ರೆ. ಹ್ಞೂ ಇದ್ರಲ್ಲಿ ಯಾವುದೇ ರೀತಿ ಅಂಟು ಬರಲ್ಲ, ಒಣಗಿದ್ದಂಗೆ ಇರ್ತವೆ ಮರಿ. ಹಾಂ ಯಾಕಂದ್ರೆ ಅದರಲ್ಲಿ ಬೆವರು ಸುತ್ಕೊಂಡು ಹಂಗೆ ಮರಿ ಹಂಗೆ ಇರ್ತವೆ, ಆಗಲ್ಲ. ಮುಳ್ಳಲ್ಲಿ ಮಲ್ಕೊಂಡು ಓಡಾಡ್ತಾವ ಮರಿ, ಹಾಂ ನೀಟಾಗಿರ್ತಾವ ಮರಿ ಇದ್ರೆ. ಓಕೆ. ಸರ್ ಇವಾಗ ಹೈಟೆಕ್ ಶೆಡ್ಗೂ ಇದಕ್ಕೂ ಏನೋ ಡಿಫ್ರೆನ್ಸ್ ಇದೆ ಸರ್ ಮತ್ತೆ? ಸರ್ ಇವಾಗ ಹೈಟೆಕ್ ಶೆಡ್ ಅಲ್ಲಿ ನೀವು ಶೀಟು ಡೌನ್ ಮಾಡಿದ್ದಾದ್ಮೇಲೆ ಕೆಳಗಡೆ ಚೈನ್ ಲಿಂಕ್ ಮೆಶ್ ಹಾಕ್ತಿರಲ್ವಾ, ಹ್ಞೂ ಇಸನ್ ಕಂಪ್ಲೀಟ್ ಆಗಿ ಒಳಗಡೆ ಕೊಟ್ಟಿದ್ದೆ ಮಳೆ ಬಂದಾಗ. Okay. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಅದೇ ರೋಲ್ ಬರುತ್ತಲ್ಲ ವೈಟ್ ಶೀಟ್, ಅದು ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ. 20,000 22,000 ಅದು ಲೆಂತ್ ಮೇಲೆ ಹೋಗ್ತದೆ. ಹಾಂ ಬಟ್ ಇವ್ರು ಆ ತರ ಮಾಡಿಲ್ಲ, ಕೆಳಗಿಂದ ಗೋಡೆ ಕಟ್ಟಿದ್ದಾರೆ, ಓಕೆ. ಮೇಲೆ 1/1 ಮೆಶ್ ಹಾಕಿದ್ದಾರೆ, ಮೆಸ್ಸು. ಒಂದು ಗ್ರೀನ್ ಮೆಶ್ ಕಟ್ಕೊಂಡಿದ್ದಾರೆ, ಹ್ಞೂ 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 ಅದ್ರಲ್ಲಿ ಉಳಿತಾಯ ಮಾಡ್ಕೊಂಡಿದ್ದಾರೆ. ಓಕೆ. ಮತ್ತೆ ನೋಡ್ರಿ ಪಾರ್ಟೇಷನ್ ಮಾಡಿದಾರಲ್ವಾ, ಇದು ಹಾಂ 10x10 ಗೆ 23 ಟನ್ ಏನ್ ಮಾಡಿದ್ರು ಪಾರ್ಟೇಷನ್, ಹಾಂ ಕಂಬಿ ಗಿಂಬಿ ಅಂತ ಏನ್ ಬಳಸಿಲ್ಲ. ಓಕೆ. ಚೈನ್ ಲಿಂಕ್ ಮೆಶ್ ಕಡಿಮೆ ಬಂಡವಾಳದಲ್ಲಿ ಏನಿದೆ ಅದು ಚೈನ್ ಲಿಂಕ್ ಮೆಶ್ ಕಟ್ಕೊಂಡು ಹಾಂ ಕಡಿಮೆ ಬಂಡವಾಳದಲ್ಲಿ ಏನೇನು ಮಾಡ್ಕೋಬೋದು ಅದನ್ನ ಮಾಡ್ಕೊಂಡಿದ್ದಾರೆ. ಈಗ ಇವರು 300 ಕುರಿ ಮೇಸ್ತ್ರು ಕಡಿಮೆ ಬಂಡವಾಳದಲ್ಲಿ ಶೆಡ್ ಮಾಡ್ಕೊಂಡಿದ್ದಾರೆ. ಲೆಕ್ಕ ಮಾಡಿದ್ದಾರೆ, 350 ಮರಿ 700 ಮರಿ 4 ಲಕ್ಷ ಅಂತ. ಇದು ಬುದ್ಧಿವಂತಿಕೆ ಅಲ್ವಾ ಸರ್? ಇದು ಲಕ್ಷ ಸರ್. ಯಾಕಂತಂದ್ರೆ ಹಾಂ ಉಳಿಕೆ ಬಂಡವಾಳ ಅಂತ ಮರಿ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಅದ್ರಲ್ಲಿ ಲಾಭ ಮಾಡ್ಕೊಂಡು ಬಂದಿದ್ದು ಲಾಭನ ಬೇಕಾದ್ರೆ ನಾವು ಶೆಡ್ಗೆ ಇನ್ವೆಸ್ಟ್ ಮಾಡ್ಕೋಬಹುದು. ಹ್ಞೂ ಸ್ಟಾರ್ಟಿಂಗ್ ನಾವು ಇವಾಗ 700 ಮರಿ ಶೆಡ್ ಮಾಡಕ್ ಹೋದ್ರೆ 20-25 ಲಕ್ಷ 30 ಲಕ್ಷ ತನಕ ಶೆಡ್ ಆಗ್ಬೇಕು. ಐದು ಶೆಡ್ ಮಾಡಕ್ ಹೋದ್ರೆ ಹ್ಞೂ ಮರಿಗೆ ಎಲ್ಲಿಂದ ಬಂಡವಾಳ ತರ್ತೀರಾ? ಕಷ್ಟ ಆಗುತ್ತೆ, ಕಷ್ಟ ಆಗ್ಬಿಡ್ತದೆ, ಭಾರಿ ಕಷ್ಟ ಆಗ್ಬಿಡ್ತದೆ. ಹ್ಞೂ ಇವಾಗ ಈ ಮರಿಗಳೆಲ್ಲ ಮಾರ್ಕೊಂಡಿದ್ರೆ ಬಂದ್ರೆ ಲಾಭ ದುಡ್ಡು ಒಂದು 2 ಬ್ಯಾಚ್ ಲಾಭ ದುಡ್ಡು ಎಲ್ಲ ತೆಗೆದಿಟ್ಕೊಬಿಟ್ರೆ ಆರಾಮ ಶೆಡ್ ಹಾಕ್ಬೋದು. ಶೆಡ್ ಹಾಕೋಬೋದು. ನಾನು ಪ್ಲಾನ್ ಮಾಡಿ ಈ ತರ ಮಾಡಿದ್ರು ಸರ್. ಹ್ಞೂ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.
ಹಾ